ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಪ್ರೀವಿಯಸ್ ಇಯರ್ PSI ಪ್ರಶ್ನೆ ಪತ್ರಿಕೆಗಳು ನಾನು ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀನಿ. ಈಗಾಗಲೇ ಮೋರ್ ದ್ಯಾನ್ 20 ಪ್ರೀವಿಯಸ್ ಇಯರ್ PSI ಪೇಪರ್ 2ನ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ ಹಾಕಲಾಗಿದ್ದು, ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳ ಒಂದು ವಿಡಿಯೋಗಳನ್ನು ದಯಮಾಡಿ ವಾಚ್ ಮಾಡಿ. ಅದರ ಜೊತೆಯಲ್ಲಿ PCಗೆ ಸಂಬಂಧಿಸಿದಂತೆ 40 ಪ್ರೀವಿಯಸ್ ಇಯರ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ಎಲ್ಲ ವಿಡಿಯೋಗಳನ್ನು ಕೂಡ ವಾಚ್ ಮಾಡಿ. GKಗೆ ಸಂಬಂಧಿಸಿದಂತೆ, ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಮೋರ್ ದ್ಯಾನ್ 100 ವಿಡಿಯೋಸು ನನ್ನ ಚಾನಲಲ್ಲಿ ನಿಮಗೆ ಅವೈಲಬಲ್ ಇದ್ದಾವೆ. ದಯಮಾಡಿ ವಾಚ್ ಮಾಡಿ ಅಂತ ಹೇಳ್ತಾ, ನೀವು ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಫ್ಯೂಚರ್ ನಿಮಗೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಈಸಿಯಾಗಿ ರೀಚ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದು ನನ್ನ ಒಂದು ರಿಕ್ವೆಸ್ಟು, ಸ್ಮಾಲ್ ರಿಕ್ವೆಸ್ಟು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಕೊನೆಯಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 23/9/2018 ನಡೆದಂತಹ ಒಂದು B ಶ್ರೇಣಿಯ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಉತ್ತರ ಸಮೇತ ನೀಡೋದಕ್ಕೆ ಇಲ್ಲಿ ಬಂದಿದ್ದೀನಿ ಸ್ನೇಹಿತರೆ. ಪ್ರೀವಿಯಸ್ ಇಯರ್ ಕೇಳುವಂತಹ ಪ್ರಶ್ನೆ ಪತ್ರಿಕೆಗಳು ತುಂಬ ವೇಟೇಜನ್ನು ನಮಗೆ ನೀಡ್ತಾ ಹೋಗುತ್ತೆ. ಯಾಕಂದರೆ ಆ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ನಾವು ಅನಾಲಿಸಿಸ್ ಮಾಡಿದರೆ ಈ ವರ್ಷ ಕೂಡ ನಮಗೆ ಯಾವ ರೀತಿ ಒಂದು ಪ್ರಶ್ನೆ ಪತ್ರಿಕೆ ಬರಬಹುದು ಅನ್ನೋದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ನಾನು ನಿಮಗೆ 35 ಪ್ರಶ್ನೆ ಪತ್ರಿಕೆಗಳನ್ನು ಪೇಪರ್ 2 ಅಷ್ಟನ್ನು ನಿಮಗೆ ಸಾಲ್ವ್ ಮಾಡಿ ಕೊಡ್ತಾ ಇದ್ದೀನಿ. ದಯಮಾಡಿ ಮಿಸ್ ಮಾಡದೆ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಹಕ್ಕು ಆಗಿರುವುದಿಲ್ಲ ಅಂತ ಕೇಳ್ತಾ ಇರೋದು. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ. ರಾಷ್ಟ್ರೀಯ ಮಹತ್ವದೆಂದು ಘೋಷಿಸಲ್ಪಟ್ಟಿರುವ ಕಲಾತ್ಮಕ ಅಥವಾ ಚಾರಿತ್ರಿಕ ಆಸಕ್ತಿಯ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳನ್ನು ಸಂರಕ್ಷಿಸುವುದು ಇದು ಒಂದು ಮೂಲಭೂತ ಹಕ್ಕು ಆಗಿರುವುದಿಲ್ಲ. ಉಳಿದ ಆಯ್ಕೆಗಳು ಸರಿಯಾದ ಉತ್ತರಗಳು. ಸಂವಿಧಾನದ 17ನೇ ವಿಧಿಯು ಇದಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. 17ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನಮಗೆ ಗೊತ್ತಿರಬೇಕು. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲ ನಮೂನೆಗಳ ಅಸ್ಪೃಶ್ಯತೆಯನ್ನು ನಿಷೇಧಿಸುವುದು, ಅಸ್ಪೃಶ್ಯತಾ ನಿವಾರಣಾ ಒಂದು ಸಂವಿಧಾನದ ಒಂದು ವಿಧಿಯು, ಅದು 17ನೇ ವಿಧಿ. ಇತ್ತೀಚೆಗೆ ಮಹಿಳೆಯರಿಗೆ ವಾಹನ ಚಲಾಯಿಸಲು ಅಧಿಕಾರ ನೀಡಿರುವ ದೇಶ ಯಾವುದು? ಸೌದಿ ಅರೇಬಿಯಾ. ಸತ್ಯಾಗ್ರಹ ಸೇ ಸ್ವಚ್ಛಾಗ್ರಹ ಎಂಬುದು ಯಾವ ಸಚಿವಾಲಯದಿಂದ ಪ್ರಾರಂಭಿಸಲ್ಪಟ್ಟಿತು? ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯದಿಂದ ಸತ್ಯಾಗ್ರಹ ಸೇ ಸ್ವಚ್ಛಾಗ್ರಹ ಅನ್ನೋ ಒಂದು ಪ್ರಾರಂಭಿಸಲ್ಪಟ್ಟಿತು. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯದಿಂದ. ಕೆಳಗಿನವುಗಳಲ್ಲಿ ಯಾವುದು ಸಂಯುಕ್ತ ರಸಗೊಬ್ಬರವಾಗಿದೆ? ಅಮೋನಿಯಂ ಸಲ್ಫೇಟ್ ಎನ್ನುವುದು ಸಂಯುಕ್ತ ರಸಗೊಬ್ಬರವಾಗಿದೆ. ಯಾವುದೇ ಒಂದು ಸಂಜ್ಞಾಕ್ಷರದಲ್ಲಿ ಮಾರ್ಚ್ ಎಂಬುದು OCTEJ ಎಂದು ಬರೆಯಲ್ಪಟ್ಟಿರುತ್ತದೆ. ಈ ಕೋಡ್ನಲ್ಲಿ ರಿಟರ್ನ್ ಎಂಬುದು ಹೇಗೆ ಬರೆಯಲ್ಪಡುತ್ತದೆ? TGVWTP ಎಂದು ಬರೆಯಲಾಗುವುದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷೆ ಯಾರಾಗಿದ್ದರು? ಶ್ರೀಮತಿ ಅನಿ ಬೆಸೆಂಟ್ ರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿದ್ದರು. ತರಗತಿಯೊಂದರಲ್ಲಿ 160 ಸೆಂಟಿಮೀಟರ್ಗಿಂತ ಅಧಿಕ ಎತ್ತರವಿರುವ 18 ಹುಡುಗರಿದ್ದಾರೆ. ಈ ಹುಡುಗರ ಸಂಖ್ಯೆಯು ತರಗತಿಯ ಒಟ್ಟು ಹುಡುಗರ ಸಂಖ್ಯೆಯ 3/4 ಭಾಗವಾದಲ್ಲಿ ಮತ್ತು ತರಗತಿಯಲ್ಲಿ ಒಟ್ಟು ಹುಡುಗರ ಸಂಖ್ಯೆಯು ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿನಿಯರ ಸಂಖ್ಯೆಯ 2/3 ತರಗತಿಯಲ್ಲಿರುವ ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇರೋದು. ಈ 18 ವಿದ್ಯಾರ್ಥಿಗಳು 160 ಸೆಂಟಿಮೀಟರ್ಗಿಂತ ಎತ್ತರವಾಗಿದ್ದಾರೆ. ಅವರು 3/4 ಇದ್ದರೆ 24 ಆಗುತ್ತೆ. ಆ 24ರಲ್ಲಿ 24 ಅನ್ನೋದು ಅವರ ಒಂದು 2/3 ಇದ್ದಾರೆ. ಹುಡುಗಿಯರು ಎಷ್ಟಿದ್ದಾರೆ ಅಂತ ಕೇಳ್ತಾ ಇರೋದು. 12 ಹುಡುಗಿಯರು ಇದ್ದಾರೆ ಆ ತರಗತಿಯಲ್ಲಿ. ಈ ಕೆಳಗಿನ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತ್ಯಂತ ಸಣ್ಣದು ವಿಸ್ತೀರ್ಣದಲ್ಲಿ ಯಾವುದು? ಏನು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲಿ ಅತ್ಯಂತ ಕಿರಿಯ ಅಥವಾ ಚಿಕ್ಕದು ವಿಸ್ತೀರ್ಣದಲ್ಲಿ ಯಾವುದು ಚಿಕ್ಕದು ಅಂತ ಕೇಳ್ತಾ ಇರೋದು. ಇಲ್ಲಿ ಕೊಟ್ಟಿರೋಂಥ ಆಯ್ಕೆಗಳಲ್ಲಿ ದಮನ್ ಮತ್ತು ದಿಯು, ಚಂಡೀಗಢ, ದಾದ್ರಾ ಮತ್ತು ನಗರ್ ಹವೇಲಿ, ಲಕ್ಷದ್ವೀಪ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ. ಭಾರತದಲ್ಲಿರುವ ಪ್ರಖ್ಯಾತ ಕ್ಷಿಪಣಿ ಪರೀಕ್ಷಾ ತಾಣವಾದ ವೀಲರ್ ಐಲ್ಯಾಂಡ್, ಅಬ್ದುಲ್ ಕಲಾಂ ಐಲ್ಯಾಂಡ್ ಯಾವ ರಾಜ್ಯದಲ್ಲಿದೆ? ವೀಲರ್ ಐಲ್ಯಾಂಡ್ ಅಂತ ಯಾವ ಒಂದು ರಾಜ್ಯದಲ್ಲಿದೆ ಅಂದರೆ ಒಡಿಶಾ ರಾಜ್ಯದಲ್ಲಿ.
ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ತೀವ್ರ ಭೂಕಂಪ ವಲಯವಾಗಿರುತ್ತದೆ? ವಲಯ 4 ಎನ್ನುವುದು ಭಾರತದ ಅತ್ಯಂತ ತೀವ್ರ ಭೂಕಂಪ ವಲಯವಾಗಿರುತ್ತದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಿಸಲ್ಪಡಲು ಓರ್ವ ವ್ಯಕ್ತಿಯು ಉಚ್ಚ ನ್ಯಾಯಾಲಯವೊಂದರಲ್ಲಿ ಎಷ್ಟು ಸಮಯ ಪ್ರಾಕ್ಟೀಸ್ ಮಾಡಿರಬೇಕು? ಕನಿಷ್ಠ ಅವರು 10 ವರ್ಷ ಸೇವೆ ಸಲ್ಲಿಸಿರಬೇಕಾಗಿರುತ್ತೆ. ಒಂದು ಸುಪ್ರೀಂ ಕೋರ್ಟ್ಗೆ ನೇಮಕಾತಿ ಆಗಬೇಕಂದ್ರೆ ಹೈಕೋರ್ಟ್ನಲ್ಲಿ ಅವರು ಮಿನಿಮಮ್ 10 ಇಯರ್ಸ್ ಸರ್ವಿಸನ್ನು ಮಾಡಿರಬೇಕು. ಭಾರತೀಯ ಸಂವಿಧಾನದ ಡ್ಯಾಶ್ನೇ ಶೆಡ್ಯೂಲ್ ಕೆಳಗಿನ ಡ್ಯಾಶ್ನೇ 4 ರಾಜ್ಯಗಳಲ್ಲಿ ಪರಿಶಿಷ್ಟ ಪ್ರದೇಶಗಳ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. 6ನೆಯ ಒಂದು ಶೆಡ್ಯೂಲ್ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ. ಮೊದಲನೇ ವೈದಿಕ ಆರ್ಯನರ ಧರ್ಮವು ಮೂಲತಃ ಇದಾಗಿತ್ತು. ಮೊದಲನೇ ವೈದಿಕ ಆರ್ಯನರ ಧರ್ಮವು ಮೂಲತಃ ಇದಾಗಿತ್ತು. ನಿಸರ್ಗ ಪೂಜೆ ಮತ್ತು ಯಜ್ಞಗಳು. ಉದ್ದೇಶಿಸಲ್ಪಟ್ಟಿರುವ ಸೇತು ಸಮುದ್ರಂ ಯಾವ ಸಮುದ್ರ ಹಾದಿ ಮೂಲಕದ ಒಂದು ಕಾಲುವೆಯಾಗಿದೆ? ಮ್ಯಾನರ್ ಕೊಲ್ಲಿ. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಗರಿಕ ಶಾಸನಭಂಗ ಚಳುವಳಿಯನ್ನು ಇಲ್ಲಿ ಪ್ರಾರಂಭಿಸಿದರು. ಸಬರ್ಮತಿಯಲ್ಲಿ 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಗರಿಕ ಶಾಸನಭಂಗ ಚಳುವಳಿಯನ್ನು ಪ್ರಾರಂಭಿಸಿದ್ದು ಸಬರಮತಿಯಿಂದ. ಕೋಮಘಟ ಮಾರು ಏನಾಗಿತ್ತು? ಕೋಮಘಟ ಮಾರು ಎನ್ನುವುದು ಏನಾಗಿತ್ತು ಅಂದರೆ ಕೆನಡಾಕ್ಕೆ ಸಮುದ್ರಯಾನದ ಒಂದು ನೌಕಾದಳದ ಹಡಗು ಆಗಿತ್ತು. ಕ್ರಾಂತಿಕಾರರ ಒಂದು ಗೌಪ್ಯ ಸಂಘಟನೆಯಾಗಿದ್ದ ಅಭಿನವ್ ಭಾರತ್ ಅನ್ನು ಸಂಘಟಿಸಿದವರು. ಕ್ರಾಂತಿಕಾರರ ಒಂದು ಗೌಪ್ಯ ಸಂಘಟನೆಯಾಗಿದ್ದ ಅಭಿನವ್ ಭಾರತ್ ಅನ್ನು ಯಾರು ಸಂಘಟಿಸಿದ್ದರು ಅಂದರೆ ವಿ.ಡಿ. ಸಾವರ್ಕರ್ ಅವರು. ನಾಗರಿಕ ನೌಕರರಿಗೆ ಕೆಳಗಿನ ವಿಧಿಯಿಂದ ಸಾಂವಿಧಾನಿಕ ರಕ್ಷಣೋಪಾಯಗಳನ್ನು ಖಾತ್ರಿಗೊಳಿಸಲಾಗಿದೆ. 311ನೇ ವಿಧಿ ಅನ್ವಯ. ಸಿಕ್ಕಿಂ ನಂತರ ಬಯಲು ಮಲವಿಸರ್ಜನೆ ಮುಕ್ತ ರಾಜ್ಯ ಎಂದು ಘೋಷಿಸಿದ ಈಶಾನ್ಯದ 2ನೇ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶ. ಸಿಕ್ಕಿಂ ನಂತರ ಬಯಲು ಮೂಲ ವಿಸರ್ಜನೆ ಮುಕ್ತ ರಾಜ್ಯ ಎಂದು ಘೋಷಿಸಿದ ಈಶಾನ್ಯದ 2ನೇ ರಾಜ್ಯ ಅರುಣಾಚಲ್ ಪ್ರದೇಶ್. ಕೆಳಗಿನ ಹಕ್ಕುಗಳಲ್ಲಿ ಯಾವುದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಂದ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವರ್ಣಿಸಲ್ಪಟ್ಟಿತ್ತು? ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಥವಾ ಸಂವಿಧಾನಿಕ ಪರಿಹಾರಗಳ ಹಕ್ಕನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವಿಶ್ಲೇಷಿಸಿದ್ದಾರೆ. 2018ರಲ್ಲಿ ಆಸ್ಟ್ರೇಲಿಯಾ ಮುಕ್ತ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ರೋಜರ್ ಫೆಡರರ್ ಅವರು. ಇದು 2020-21ರಲ್ಲಿ ಈ ಥರ ನಿಮಗೆ ಸ್ಪೋರ್ಟ್ಸಿಗೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ ಸಂಬಂಧಿಸಿದಂತೆ ದಯಮಾಡಿ ಅಪ್ಡೇಟ್ ಮಾಡ್ಕೊಳ್ಬೇಕು. ಯಾಕಂತಂದರೆ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಈ ವರ್ಷ ಕೇಳಲಾಗುತ್ತೆ. 2018ರ ಗಣರಾಜ್ಯ ದಿನದಂದು ಈ ಕೆಳಗಿನವರಲ್ಲಿ ಯಾರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು? ಇಳಯರಾಜರವರಿಗೆ. 17 ಲಕ್ಷ ವಿದ್ಯಾರ್ಥಿನಿಯರಿಗೆ ನೈರ್ಮಲ್ಯ ಪ್ಯಾಡ್ಗಳನ್ನು ಕೊಡುಮಾಡುವ ಖುಷಿ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರವು ಆರಂಭಿಸಿತು? 17 ಲಕ್ಷ ವಿದ್ಯಾರ್ಥಿನಿಯರಿಗೆ ನೈರ್ಮಲ್ಯ ಪ್ಯಾಡ್ಗಳನ್ನು ಕೊಡಮಾಡುವ ಖುಷಿ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರವು ಆರಂಭಿಸಿತು ಅಂದರೆ ಒಡಿಶಾ ರಾಜ್ಯ. ಭಾರತೀಯ ಸಂವಿಧಾನವು ಸ್ವೀಕರಿಸಲ್ಪಟ್ಟ ದಿನಾಂಕ 26 ನವೆಂಬರ್ 1949ರಂದು ಭಾರತದ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಅದನ್ನು ಜಾರಿಗೆಗೊಳಿಸಿದ್ದು 26 ಜನವರಿ 1950ರಂದು. ಕೆಳಗಿನ ಉಚ್ಚ ನ್ಯಾಯಾಲಯಗಳಲ್ಲಿ ಯಾವುದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಮೇಲೆ ಪ್ರಾಂತೀಯ ನ್ಯಾಯ ಕಲಾಪ ವ್ಯಾಪ್ತಿಯನ್ನು ಹೊಂದಿರುತ್ತದೆ? ಕಲ್ಕತ್ತಾ. NSDL ಇದರ ಒಂದು ವಿಸ್ತೃತ ರೂಪ ಫುಲ್ ಫಾರ್ಮ್ ಅಂತ ಏನಂತ ಕೇಳ್ತಾ ಇದ್ದಾರೆ? NSDL ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್. ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್. ಇದು ಸರಿಯಾದ ಉತ್ತರ ಬಿ. ಕೆಳಗಿನ ಸಂಘಟನೆಗಳಲ್ಲಿ ಯಾವುದು ಭಾರತದ ಸ್ಥಳಾಕೃತಿ ವಿಷಯ ಭೂಪಟಗಳನ್ನು ಟೋಪೋಗ್ರಾಫಿಕಲ್ ಮ್ಯಾಪ್ಸ್ ಸೃಷ್ಟಿಸುತ್ತದೆ? ಸರ್ವೆ ಆಫ್ ಇಂಡಿಯಾ. ಯಾವ ಮಣ್ಣುಗಳು ಒದ್ದೆಯಾದಾಗ ಉಬ್ಬುತ್ತವೆ ಮತ್ತು ಒಣಗಿದಾಗ ಬಿರುಕು ಬಿಡುತ್ತವೆ? ಕಪ್ಪು ಮಣ್ಣು ಅಂತ ನಾವೇನು ಕರಿತೀವಿ, ಆ ಒಂದು ಕಪ್ಪು ಮಣ್ಣು ಅಥವಾ ಜೇಡಿ ಮಣ್ಣು. ಈ ಮಣ್ಣು ನೀರು ತುಂಬಿದಾಗ ಉಬ್ಬುತ್ತದೆ. ಅದರ ಜೊತೆಗೆ ಏನಾದರೂ ಒಣಗಿದರೆ ನೀರಿಲ್ಲ ಅಂತಂದರೆ ಬರಗಾಲದ ಸಂದರ್ಭದಲ್ಲಿ ಅದು ಬಿರುಕು ಬಿಡುವಂಥ ಒಂದು ಸಾಧ್ಯತೆ ಇರುತ್ತೆ. ಪರ್ಯಾಯ ದ್ವೀಪ ಭಾರತದ ಅತಿ ಉದ್ದದ ನದಿ ಯಾವುದು? ಪರ್ಯಾಯ ದ್ವೀಪ ಭಾರತದ ಅತಿ ಉದ್ದದ ನದಿ ಯಾವುದು ಅಂದರೆ ಗೋದಾವರಿ. ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಅತ್ಯಂತ ಪುರಾತನ ಶಿಲೆಯನ್ನು ಹೊಂದಿದೆ? ಅರಾವಳಿ,
ಭಾರತದಲ್ಲಿ ಅತ್ಯಂತ ಪುರಾತನ ಶಿಲೆಯನ್ನು ಹೊಂದಿದೆ. ನೈತಿಕತೆ ಮೊರಾಲಿಟಿ ಶಬ್ದದ ಅರ್ಥವೇನು? ಸಮಾಜದೊಳಗೆ ಸರಿಯಾದದ್ದೆಂದು ಪರಿಗಣಿಸಲ್ಪಡುವಂತಹದ್ದು. ರಸ್ತೆಯೊಂದರಲ್ಲಿ ಪ್ರಯಾಣಿಸುವಾಗ ನೀವು ಇಬ್ಬರು ವ್ಯಕ್ತಿಗಳು ಜಗಳವಾಡುತ್ತಿರುವುದನ್ನು ನೋಡುತ್ತೀರಿ. ಆಗ ನೀವು ರಸ್ತೆಯೊಂದರಲ್ಲಿ ನೀವು ಹೋಗುವಾಗ ಯಾರೋ ಇಬ್ಬರು ಜಗಳಾಡ್ತಾ ಇರ್ತಾರೆ, ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಅಥವಾ ಗೊತ್ತಿರೋರು ಇರ್ಬೋದು. ಅವಾಗ ನೀವೇನು ಮಾಡ್ತೀರಂತ ಕೇಳ್ತಾ ಇರೋದು. ಅವರನ್ನು ಸಮಾಧಾನಪಡಿಸಲು ಮತ್ತು ಯಾವುದೇ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೀರಿ. ಅವ್ರನ್ನ ಸಮಾಧಾನ ಮಾಡಿ ಯಾವುದೇ ಪರಿಹಾರವನ್ನು, ಅವ್ರಿಗೇನೋ ಒಂದು ಉತ್ತರ ಬೇಕು ಅಥವಾ ಏನೋ ಒಂದು ಸಮಸ್ಯೆ ಇದೆ ಅದನ್ನು ಪರಿಹರಿಸಿಕೊಡೋಕ್ಕೆ ನೀವು ಪ್ರಯತ್ನ ಮಾಡ್ತೀರಾ. ಈ ಕೆಳಗಿನವುಗಳಲ್ಲಿ ಯಾವುದರ ಹರಡುವಿಕೆಯನ್ನು ನಿಯಂತ್ರಿಸಲು ಆಸ್ಟ್ರೇಲಿಯಾ ಗ್ರೂಪ್ ಅನ್ನು ಸ್ಥಾಪಿಸಲಾಗಿದೆ? ರಾಸಾಯನಿಕ ಮತ್ತು ಜೈವಿಕ ಶಸ್ತ್ರಾಸ್ತ್ರಗಳನ್ನು. ಗುಪ್ತರ ಆಳ್ವಿಕೆ ಅವಧಿಯಲ್ಲಿ ಯಾರು ತನ್ನ ಔಷಧಿಗಳ ಮೇಲಿನ ಕೆಲಸಗಳಿಗಾಗಿ ಖ್ಯಾತರಾಗಿದ್ದರು? ಸುಶ್ರುತ ಅವರು. ನ್ಯೂಕ್ಲಿಯರ್ ರಿಯಾಕ್ಟರ್ ಒಂದರಲ್ಲಿ ಬಹರ ಜಲದ ಕಾರ್ಯವು 2 ಆಪ್ಷನ್ ಇದೆ ಇಲ್ಲಿ. ನ್ಯೂಟ್ರಾನ್ಗಳ ವೇಗವನ್ನು ತಗ್ಗಿಸುವುದು ಎ, ಹಾಗೆ ಸಿ ರಿಯಾಕ್ಟರನ್ನು ತಣ್ಣಗಾಗಿಸುವುದು. ಎರಡೂ ಕೆಲಸ ಕೂಡ ನ್ಯೂಕ್ಲಿಯರ್ ರಿಯಾಕ್ಟರ್ನ ಒಂದು ಭಾರ ಜಲದ ಒಂದು ಕಾರ್ಯ ಆಗಿರುತ್ತೆ. ದ್ಯುತಿತಂತು ಆಪ್ಟಿಕಲ್ ಫೈಬರ್ ಈ ಸೂತ್ರದ ಮೇಲೆ ಕಾರ್ಯವೆಸಗುತ್ತದೆ, ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ. ಪ್ರಜಾಪ್ರಭುತ್ವವನ್ನು ಜನರಿಂದ ಜನರಿಗಾಗಿ ಸರ್ಕಾರ ಎಂದು ಯಾರು ವಿಶ್ಲೇಷಿಸಿದರು? ಅಬ್ರಹಾಂ ಲಿಂಕನ್ ರವರು. ಜಿಲ್ಲಾ ನ್ಯಾಯಾಧೀಶರನ್ನು ಇವರಿಂದ ನೇಮಕಾತಿ ಹೊಂದುತ್ತಾರೆ. ಜಿಲ್ಲಾ ನ್ಯಾಯಾಧೀಶರು ಯಾರಿಂದ ನೇಮಕಾತಿ ಹೊಂದುತ್ತಾರೆ ಅಂದರೆ ಒಂದು ರಾಜ್ಯದ ರಾಜ್ಯಪಾಲರಿಂದ. ಆ ರಾಜ್ಯದ ರಾಜ್ಯಪಾಲರಿಂದ ಜಿಲ್ಲಾ ನ್ಯಾಯಾಧೀಶರು ನೇಮಕ ಆಗ್ತಾರೆ. ಅರಣ್ಯ ದಡಿ ಇರುವ ವಿಶ್ವದ ಭೂಮಿಯ ಒಟ್ಟು ಶೇಕಡ ಎಷ್ಟು ಅಂದರೆ ಅರಣ್ಯ ದಡಿ ಇರುವ ವಿಶ್ವದ ಭೂಮಿಯ ಒಟ್ಟು ಶೇಕಡ 31%. ಜೈವಿಕ ಅನಿಲವೆಂಬುದು ಪ್ರಥಮ ಇದರ ಒಂದು ಸಂಯುಕ್ತವಾಗಿದೆ. ಜೈವಿಕ ಅನಿಲವೆಂಬುದು ಪ್ರಥಮ ಇದರ ಒಂದು ಸಂಯುಕ್ತವಾಗಿದೆ. ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್. ಕೆಳಗಿನದು ಚಿನ್ನದ ನಾರು ಗೋಲ್ಡನ್ ಫೈಬರ್ ಎಂದು ಪ್ರಸಿದ್ಧವಾಗಿದೆ. ಸೆಣಬಿನ ನಾರನ್ನು ಗೋಲ್ಡನ್ ಫೈಬರ್ ಎಂದು ಕರೆಯುತ್ತಾರೆ. ಶಹೀದ್ ಮತ್ತು ರೋಹಿತ್ ಸಮಾನ ಸ್ಥಳದಿಂದ ವಿರುದ್ಧ ದಿಕ್ಕುಗಳಲ್ಲಿ ಪ್ರಯಾಣ ಆರಂಭಿಸುತ್ತಾರೆ. ಪ್ರತಿ 1 ಕಿಲೋಮೀಟರ್ ನಂತರ ಶಹೀದ್ ಯಾವಾಗಲೂ ಎಡಕ್ಕೆ ತಿರುಗುತ್ತಾನೆ ಮತ್ತು ರೋಹಿತ್ ಯಾವಾಗಲೂ ಬಲಕ್ಕೆ ತಿರುಗುತ್ತಾನೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಶಹೀದ್ ಮತ್ತು ರೋಹಿತ್ ಸಮಾನ ಸ್ಥಳದಿಂದ ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣ ಆರಂಭಿಸುತ್ತಾರೆ. ಓಕೆ, ಪ್ರತಿ 1 ಕಿಲೋಮೀಟರ್ ನಂತರ ಶಹೀದ್ ಯಾವಾಗಲೂ ಎಡಕ್ಕೆ ತಿರುಗುತ್ತಾನೆ, ಹಾಗೆ ರೋಹಿತ್ ಯಾವಾಗಲೂ ಬಲಕ್ಕೆ ತಿರುಗುತ್ತಾನೆ. ಕೆಳಗಿನ ಹೇಳಿಕೆಗಳು ಯಾವುದು ಸರಿ ಅಂತಂದರೆ ಪ್ರತಿಯೊರ್ವನು 3 ಕಿಲೋಮೀಟರ್ ಚಲಿಸಿದ ನಂತರ ಅವರಿಬ್ಬರು ಮತ್ತೆ ರಿಟರ್ನ್ ಬಂದು ಅವ್ರು ಸಂಧಿಸ್ತಾರೆ, ಒಂದು ಕಡೆ ಎಲ್ಲೋ ಒಂದು ಕಡೆ ಸೇರ್ತಾರೆ. ಭಾರತದ ಸಮುದ್ರ ತೀರವು ಸುಮಾರು ಡ್ಯಾಶ್ ಉದ್ದ. ಭಾರತದ ಸಮುದ್ರ ತೀರವು ಸರಿಸುಮಾರು 7500 ಕಿಲೋಮೀಟರ್ ಉದ್ದ ಇದೆ. ರ್ಯಾಡ್ಕ್ಲಿಫ್ ರೇಖೆಯು ಈ ದೇಶಗಳ ನಡುವಿನ ಗಡಿಯನ್ನು ಬೇರ್ಪಡಿಸುತ್ತದೆ. ಯಾವ 2 ದೇಶಗಳ ಒಂದು ಗಡಿಯನ್ನು ಬೇರ್ಪಡಿಸುತ್ತೆ ಅಂದರೆ ರ್ಯಾಡ್ಕ್ಲಿಫ್? ಭಾರತ ಮತ್ತು ಪಾಕಿಸ್ತಾನ. ಜೆಟ್ ವಿಮಾನಗಳ ಹಾರಾಟಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಸೂಕ್ತ ಮೇಲ್ಮೈ ಆಗಿರುತ್ತದೆ? ಸ್ಟ್ರೇಟೋಸ್ಪಿಯರ್ ಎನ್ನುವುದು ಜೆಟ್ ವಿಮಾನಗಳ ಹಾರಾಟಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಸೂಕ್ತ ಆಗಿರುತ್ತೆ ಅಂದರೆ ಸ್ಟ್ರೇಟೋಸ್ಪಿಯರ್. ಗೋಡೆಯ ಗಡಿಯಾರದಲ್ಲಿ ಗಂಟೆಯು 3.25 3 ಗಂಟೆ 25 ನಿಮಿಷ ಮಧ್ಯಾಹ್ನ ಆಗಿರುವಾಗ ಗಂಟೆಗಳ ಮತ್ತು ನಿಮಿಷಗಳ ನಡುವಿನ ತೀವ್ರ ಕೋನ ಎಷ್ಟಿರುತ್ತೆ ಅಂದರೆ 47.5 ಡಿಗ್ರಿಗಳು. AZCXFU ಸರಣಿಯ ಮುಂದಿನ ಜೋಡಿ ಯಾವ್ದು ಬರ್ಬೋದು ಅಂದರೆ FU ಆದಮೇಲೆ JQ ಬರುತ್ತೆ. ಪ್ಲಾನ್ಡ್ ಎಕನಾಮಿಕ್ ಫಾರ್ ಇಂಡಿಯಾ 1936 ಪುಸ್ತಕವನ್ನು ಬರೆದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ರಾಜರಾಜೇಶ್ವರಿ ದೇವಸ್ಥಾನವು ಇವರಿಗೆ ಸಮರ್ಪಣೆಯಾಗಿದೆ. ಶಿವದೇವನಿಗೆ ರಾಜರಾಜೇಶ್ವರಿ ದೇವಸ್ಥಾನವು ಸಮರ್ಪಣೆಯಾಗಿದೆ. ಈ ಘಟನೆಯ ನಂತರ ಹಂಟರ್ ಆಯೋಗವನ್ನು ನೇಮಿಸಲಾಯಿತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಹಂಟರ್ ಆಯೋಗವನ್ನು ನೇಮಿಸಲಾಯಿತು. ಶಾಸ್ತ್ರೀಯ ನೃತ್ಯ ಮೋಹಿನಿ ಅಟ್ಟಂ ಈ ರಾಜ್ಯದಿಂದ ಬಂದಿರುವುದು. ಕೇರಳ ರಾಜ್ಯದಿಂದ ಬಂದಿರುವಂತಹ ಒಂದು ಶಾಸ್ತ್ರೀಯ ನೃತ್ಯ ಮೋಹಿನಿ ಅಟ್ಟಂ ಕೇರಳ ರಾಜ್ಯದ್ದು. ಸಂವಿಧಾನ ಮಂಡಳಿಯನ್ನು ಇದರ ಅಡಿಯಲ್ಲಿ ರೂಪಿಸಲಾಯಿತು. ಕ್ಯಾಬಿನೆಟ್ ಮಿಷನ್ ಯೋಜನೆ ಅಡಿಯಲ್ಲಿ ಸಂವಿಧಾನ ಮಂಡಳಿ ಇದನ್ನು ರೂಪಿಸಲಾಯಿತು. ಕ್ಯಾಬಿನೆಟ್ ಮಿಷನ್ ಯೋಜನೆ ಅಡಿಯಲ್ಲಿ
ಕೆಳಗಿನ ಹಾರ್ಮೋನುಗಳಲ್ಲಿ ಯಾವುದು ಮಾನವನ ಶರೀರದಲ್ಲಿ ರಕ್ತ, ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ಗಳನ್ನು ನಿಯಂತ್ರಿಸುತ್ತದೆ? ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಎನ್ನುವುದು ಹಾರ್ಮೋನುಗಳಲ್ಲಿ ಮಾನವನ ಶರೀರದಲ್ಲಿ ರಕ್ತ, ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಅನ್ನು ನಿಯಂತ್ರಿಸುತ್ತವೆ. ಬೆಳಕನ್ನು ಕೆಳಗಿನ ವಿಧಗಳಲ್ಲಿ ಯಾವುದು ಸಸ್ಯಗಳಿಂದ ಪ್ರಬಲವಾದ ಹೀರಲ್ಪಡುತ್ತದೆ? ನೀಲಿ ಮತ್ತು ಕೆಂಪು. ಬೆಳಕನ್ನು ಕೆಳಗಿನ ವಿಧಗಳಲ್ಲಿ ಯಾವುದು ಸಸ್ಯಗಳಿಂದ ಪ್ರಬಲವಾಗಿ ಹೀರಲ್ಪಡುತ್ತದೆ ಅಂದರೆ ನೀಲಿ ಮತ್ತು ಕೆಂಪು. ನೀಲಿ ಮತ್ತು ಕೆಂಪು. ಕುಟುಂಬವೊಂದರಲ್ಲಿ ದಂಪತಿಗಳಿಗೆ ಓರ್ವ ಮಗ ಮತ್ತು ಓರ್ವ ಮಗಳಿದ್ದಾರೆ. ತಂದೆಯ ವಯಸ್ಸು ಅವನ ಮಗನ ವಯಸ್ಸಿನ 3 ಪಾಲು ಮತ್ತು ಮಗನ ವಯಸ್ಸು ಆತನ ತಾಯಿಯ ಅರ್ಧದಷ್ಟು. ಹೆಂಡತಿ ತನ್ನ ಹೆಂಡತಿಗಿಂತ 9 ವರ್ಷ ಸಣ್ಣವಳು ಮತ್ತು ಸಹೋದರನು ತನ್ನ ಸಹೋದರಿಗಿಂತ 7 ವರ್ಷ ದೊಡ್ಡವನು. ಆದರೆ ತಾಯಿಯ ವಯಸ್ಸೆಷ್ಟು ಅಂತ ಕೇಳ್ತಾ ಇರೋದು. ವಯಸ್ಸಿಗೆ ಸಂಬಂಧಿಸಿದಂಥ ಪ್ರಶ್ನೆ. ಸ್ಕ್ರೀನ್ಶಾಟನ್ನು ತಗೊಳ್ಳಿ, ವರ್ಕ್ ಮಾಡಿ. ಸರಿಯಾದ ವರ್ಷ ತಾಯಿಗೆ ಎಷ್ಟು ವರ್ಷ ಆಗಿತ್ತು ಅಂದರೆ 60 ವರ್ಷಗಳು. ಕೆಳಗಿನ ರಕ್ತ ಗುಂಪುಗಳಲ್ಲಿ ಯಾವುದು ಸಾರ್ವತ್ರಿಕ ದಾನಿ ಎಂದು ಪರಿಗಣಿಸಲ್ಪಟ್ಟಿದೆ? ಓ ಗುಂಪಿನವರು ಯಾರಿಗಾದರೂ ಕೂಡ ರಕ್ತವನ್ನು ದಾನ ಮಾಡ್ಬೋದು. ಪ್ರಾಣಿಯು ಕಾನೂನು ರೀತಿಯ ಅಸ್ತಿತ್ವವುಳ್ಳದ್ದು ಎಂದು ಇತ್ತೀಚಿನ ಯಾವ ಉಚ್ಚ ನ್ಯಾಯಾಲಯ ಘೋಷಿಸಿರುತ್ತದೆ? ಉತ್ತರಾಖಂಡ್. ಪ್ರಾಣಿಯು ಕಾನೂನು ರೀತಿಯ ಅಸ್ತಿತ್ವವನ್ನು ಹೊಂದಿದೆ ಎಂದು ಉತ್ತರಾಖಂಡ್ ಉಚ್ಚ ನ್ಯಾಯಾಲಯವು ಘೋಷಿಸಿದೆ. ಹಿಮಾ ದಾಸ್ ಇವರು IAAF ವರ್ಲ್ಡ್ U20 ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಡ್ಯಾಶ್ ಮೀಟರ್ಗಳ ವಿಭಾಗದಲ್ಲಿ ಚಿನ್ನ ಜಯಿಸಿದ ಪ್ರಥಮ ಭಾರತೀಯರಾಗಿದ್ದಾರೆ. 400 ಮೀಟರ್ ವಿಭಾಗದಲ್ಲಿ ಇವರು ಚಿನ್ನವನ್ನು ಗಳಿಸಿದ್ದಾರೆ, ಹಿಮಾ ದಾಸ್ ರವರು. ಹರಿತ್ತು ಕ್ಲೋರೋಫಿಲ್ ನಲ್ಲಿ ಕೆಳಗಿನ ಖನಿಜಗಳಲ್ಲಿ ಯಾವುದು ಇದೆ? Mg2+ ಇದೆ. ಇರುಳು ದೃಷ್ಟಿ ಸಾಧನವೊಂದರಲ್ಲಿ ಕೆಳಗಿನ ತರಂಗ ನಮೂನೆಗಳಲ್ಲಿ ಯಾವುದು ಬಳಸಲ್ಪಡುತ್ತದೆ? ಅವರೋಹಿತ ಇನ್ಫ್ರಾರೆಡ್ ತರಂಗಗಳನ್ನು ಬಳಸಲಾಗುತ್ತದೆ. ನಿಫಾ ವೈರಸ್ ಆಸ್ಫೋಟನೆ ಪ್ರಪ್ರಥಮವಾಗಿ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬಂದಿದೆ? ಪ್ರಪ್ರಥಮವಾಗಿ ಕೇರಳ ರಾಜ್ಯದಲ್ಲಿ ಕಂಡುಬರುವುದು ನಿಫಾ ವೈರಸ್. ಸರಕುಗಳು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಒಂದು ನಿರಂತರ ಕುಸಿತವನ್ನು ಹೀಗೆನ್ನುತ್ತಾರೆ? ಹಣದುಬ್ಬರವಿಳಿತ ಅಥವಾ ಡಿಫ್ಲೇಷನ್ ಅಂತೇಳಿ ಕೂಡ ಕರೀತಾರೆ. ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಒಂದು ನಿರಂತರ ಕುಸಿತ ಆಗುವುದನ್ನು ಡಿಫ್ಲೇಷನ್ ಎಂದು ಕರೆಯುತ್ತಾರೆ. ಭಾರತದಲ್ಲಿ ನಿರ್ಮಿಸಲ್ಪಟ್ಟ ಮೊದಲ ಬಣ್ಣದ ಚಲನಚಿತ್ರ ಯಾವುದು? ಕಿಸಾನ್ ಕನ್ಯಾ ಎಂಬುದು ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಬಣ್ಣದ ಒಂದು ಚಿತ್ರ. ಸಂಖ್ಯೆಯು ಒಂದು ನಿರ್ದಿಷ್ಟ ಮಾದರಿಯನ್ನು ಅನುಸರಿಸುವುದು. ಕೆಳಗಿನ 3 ಆಕೃತಿಗಳನ್ನು ಪರೀಕ್ಷಿಸಿರಿ. ಅಲ್ಲಿ ಒಂದು ಕಡೆ ಲಾಸ್ಟ್ ಚಿತ್ರದಲ್ಲಿ ನಿಮಗೆ ಡ್ಯಾಶ್ ಇದೆ, ಅಲ್ಲಿ ಯಾವ ಸಂಖ್ಯೆ ಬರಬೇಕನ್ನೋದನ್ನು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಹಾಗಾದರೆ ಅಲ್ಲಿ 14 ಯಾವ ರೀತಿ ಬಂದಿದೆ ಫಸ್ಟ್ ಚಿತ್ರದಲ್ಲಿ, ಅದೇ ಜಾಗದಲ್ಲಿ 18 ಯಾವ ರೀತಿ ಬಂದಿದೆ ನೋಡಿದರೆ ಅದೇ ರೀತಿ ಡ್ಯಾಶ್ ಇರುವ ಸ್ಥಾನಕ್ಕೆ ಯಾವ ಒಂದು ಚಿತ್ರ ಬರುತ್ತೆ ಅಂತ ನೀವು ಗೆಸ್ ಮಾಡ್ಬೋದು ಸ್ನೇಹಿತರೆ. ಸರಿಯಾದ ಉತ್ತರ 18 ಬರುತ್ತೆ ಅಲ್ಲಿ. ಕೆಳಗಿನ ಹೇಳಿಕೆಗಳನ್ನು ಪರೀಕ್ಷಿಸಿರಿ. ರಾಮನು ರಾಣಿಗಿಂತ ಅಧಿಕ ಅಂಕ ಗಳಿಸಿದನು. ರಾಮನು ರಾಣಿಗಿಂತ ಜಾಸ್ತಿ ಅಂಕ ಗಳಿಸಿದನು. ರಾಣಿಯು ರತ್ನಾಳಿಗಿಂತ ಕಡಿಮೆ ಅಂಕ ಗಳಿಸಿದಳು. ರತ್ನಾಳು ರಾಮನಿಗಿಂತ ಅಧಿಕ ಅಂಕ ಗಳಿಸಿದಳು. ಪದ್ಮ ರಾಮನಿಗಿಂತ ಅಧಿಕ ಆದರೆ ರತ್ನಾಳಿಗಿಂತ ಕಡಿಮೆ ಅಂಕ. ಅತ್ಯಧಿಕ ಅಂಕ ಗಳಿಸಿದವರು ಯಾರು ಅಂದರೆ ರತ್ನ ಅತ್ಯಧಿಕ ಅಂಕವನ್ನು ಗಳಿಸಿದವರು. ಡಿ ಸರಿಯಾದ ಉತ್ತರ, ಡಿ ರತ್ನ. ದಕ್ಷಿಣ ಭಾರತದ ಕೆಳಗಿನ ಬೆಟ್ಟಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ವ್ಯವಸ್ಥೆಗೊಳಿಸಿರಿ. ಸರಿಯಾಗಿ ಜೋಡಿಸಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ನೀಲಗಿರಿ, ಕಾರ್ಡಮಮ್, ನಲ್ಲಮಲ, ಅಣ್ಣಾಮಲೈ ಅಂತ ಹೇಳ್ತಾ ಇದ್ದಾರೆ. ಅದು ದಕ್ಷಿಣ ಭಾರತದ ಕೆಳಗಿನ ಬೆಟ್ಟಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಬೇಕಾದ್ರೆ ನಲ್ಲಮಲ ಫಸ್ಟು, ಅದಾದ ನಂತರ ನೀಲಗಿರಿ, ಅದಾದ ನಂತರ ಅಣ್ಣಾಮಲೈ, ಕೊನೆಯಲ್ಲಿ ಕಾರ್ಡಮಮ್. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC ಅಧ್ಯಕ್ಷರು ಯಾರು? HL ದತ್ತರವರು. ಈಗ ಪ್ರೆಸೆಂಟ್ ಇವರೇ ಇದ್ದಾರಾ ಅಥವಾ ಚೇಂಜ್ ಆಗಿದ್ದಾರಾ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. NHRCಯ ಚೇರ್ಮನ್ ಯಾರಿದ್ದಾರೆ ಅಂತೇಳಿ.
ಹಲ್ಲುಗಳ ಅಧ್ಯಯನಕ್ಕೆ ಸಂಬಂಧಿಸಿದ ವಿಜ್ಞಾನ ಒಡಾಂಟೋಲಜಿಯನ್ನು ನಾವು ಹಲ್ಲುಗಳ ಅಧ್ಯಯನಕ್ಕೆ ಸಂಬಂಧಿಸಿದ ಒಂದು ವಿಜ್ಞಾನ ಎಂದು ಕರೆಯಲಾಗುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಮುಖ್ಯ ಸಾಂಬಾರು ಪದಾರ್ಥಗಳ ಉತ್ಪಾದಕ? ಮಲಬಾರ್ ಕೋಸ್ಟ್ ಎನ್ನುವುದು ಮುಖ್ಯ ಸಾಂಬಾರು ಪದಾರ್ಥಗಳ ಒಂದು ಉತ್ಪಾದಕ. ಭಾರತದಲ್ಲಿ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಇಲ್ಲಿದೆ. ವಿಸ್ತೀರ್ಣದಲ್ಲಿ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ನಲ್ಲಿ ಭಾರತದಲ್ಲಿಯೇ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಆಗಿದೆ ವಿಸ್ತೀರ್ಣದಲ್ಲಿ. ಉಷಾ ಕಮಲಳಿಗಿಂತ ಹೆಚ್ಚು ವೇಗದಲ್ಲಿ ಓಡುತ್ತಾಳೆ. ಉಷಾ ಕಮಲಗಿಂತ ಜಾಸ್ತಿ ವೇಗವಾಗಿ ಓಡ್ತಾಳೆ. ಪ್ರೀತಿ ಸ್ವಾತಿಗಿಂತ ಕಡಿಮೆ ವೇಗದಲ್ಲಿ ಓಡುತ್ತಾಳೆ. ಸ್ವಾತಿ ಕಮಲಾಳಗಿಂತ ಕಡಿಮೆ ವೇಗದಲ್ಲಿ ಓಡುತ್ತಾಳೆ. ಅತಿ ನಿಧಾನವಾಗಿ ಓಡುವ ಆಟಗಾರ್ತಿ ಯಾರು ಅಂದರೆ ಪ್ರೀತಿ. ಧ್ವನಿ ತರಂಗಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ನಿಜವಾಗಿರುತ್ತದೆ? ಈ 4 ಆಯ್ಕೆಗಳಲ್ಲಿ ನಿಜ ಯಾವುದು ಅಂದರೆ ಧ್ವನಿ ತರಂಗಗಳಿಗೆ ಸಂಬಂಧಿಸಿದಂತೆ ಸ್ಕ್ರೀನ್ಶಾಟನ್ನು ತಕ್ಕೊಳ್ಳಿ. ಅವುಗಳ ರೇಖಾಂಶೀಯ ತರಂಗಗಳಾಗಿದ್ದು ಅವುಗಳ ಪ್ರಸರಣಕ್ಕೆ ಭೌತಿಕ ಮಾಧ್ಯಮದ ಅಗತ್ಯವಿರುತ್ತದೆ. ಇದು ಸರಿಯಾದ ಉತ್ತರ. ರಾತ್ರಿಯ ಸಮಯದಲ್ಲಿ ಮರವೊಂದರ ಅಡಿಯಲ್ಲಿ ಮಲಗುವುದು ಏಕೆ ಸೂಕ್ತವಲ್ಲ? ರಾತ್ರಿಯ ಹೊತ್ತಲ್ಲಿ ಮರದ ಕೆಳಗೆ ಮಲಗುವುದು ಸೂಕ್ತವಲ್ಲ ಅಂತ ಹೇಳ್ತಿದ್ದಾರೆ. ಏಕೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುವುದರಿಂದ ಅದನ್ನು ಸೇವಿಸುವುದು ಸೂಕ್ತವಲ್ಲ. ಜನರ ಮತ್ತು ಅವರ ಗುಂಪುಗಳ ಕಣಿವೆ ಪ್ರದೇಶದಿಂದ ಪರ್ವತದೆಡೆಗೆ ಮತ್ತು ತಿರುಗು ಮುರುಗು ಕಾಲಿನ ಚಲನೆಯನ್ನು ಹೀಗೆನ್ನುತ್ತಾರೆ ಟ್ರಾನ್ಸ್ಹ್ಯೂಮನ್ಸ್. ಪಶು ಪಕ್ಷಿ ಪ್ರಾಣಿಗಳು ಆಚೆಗೆ ಹೋಗುವುದನ್ನು ಟ್ರಾನ್ಸ್ಹ್ಯೂಮನ್ಸ್ ಅಂತ ಕರೀತಾರೆ. ಎಕ್ಸ್ ಒಂದು ಕೆಲಸವನ್ನು 2 ದಿನಗಳಲ್ಲಿ ಪೂರ್ತಿಗೊಳಿಸುತ್ತಾನೆ ಮತ್ತು ವೈ ಇದನ್ನು 3 ದಿನಗಳಲ್ಲಿ ಪೂರ್ತಿಗೊಳಿಸುತ್ತಾನೆ ಹಾಗೂ ಜೆಡ್ ಇದನ್ನು ಪೂರ್ತಿಗೊಳಿಸಲು 4 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಇವರು ಒಟ್ಟಿಗೆ ಕೆಲಸ ಮಾಡಿ ಕೆಲಸಕ್ಕೆ 3900 ಪಡೆದಲ್ಲಿ ವೈ ಪಡೆಯುವ ಮೊತ್ತ ಎಷ್ಟು ಅಂದರೆ 1200 ಬಿ ಸರಿಯಾದ ಉತ್ತರ. ಯಾವುದರ 20% 40% ಆಗಿರುತ್ತದೆಯೋ ಆ ಸಂಖ್ಯೆ ಎಷ್ಟು ಅಂದರೆ 60. ಕೆಳಗಿನವುಗಳಲ್ಲಿ ಹತ್ತಿ ಕೃಷಿಗೆ ಅತ್ಯಂತ ಸೂಕ್ತವಾಗಿರುವ ಮಣ್ಣು ಯಾವುದು? ಕಪ್ಪು ಮಣ್ಣು ಅತ್ಯಂತ ಸೂಕ್ತವಾದಂತಹ ಹತ್ತಿ ಬೆಳೆಗೆ ಸೂಕ್ತವಾದ ಒಂದು ಮಣ್ಣು. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯೊಂದಿಗೆ ಸಂಸರ್ಗ ಹೊಂದಿರುವ ನದಿಯು ಈ ಕೆಳಗಿನವುಗಳಲ್ಲಿ ಯಾವುದು? ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಗೆ ಸಂಬಂಧಪಟ್ಟಿರುವುದು ಶರಾವತಿ ನದಿ. ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವುದರಲ್ಲಿ ಮಂತ್ರಿಮಂಡಲ ಕ್ಯಾಬಿನೆಟ್ ಶಬ್ದ ಉಲ್ಲೇಖಿಸಲ್ಪಟ್ಟಿದೆ? 352ನೇ ವಿಧಿಯಲ್ಲಿ ಕ್ಯಾಬಿನೆಟ್ ಅಥವಾ ಮಂತ್ರಿಮಂಡಲದ ಒಂದು ಶಬ್ದ ಉಲ್ಲೇಖಿಸಲ್ಪಟ್ಟಿದೆ. 10ನೆಯ ಬ್ರಿಕ್ಸ್ ಶೃಂಗಸಭೆ 2018 ಕೆಳಗಿನ ಯಾವ ಸ್ಥಳಗಳಲ್ಲಿ ಯಾವುದರಲ್ಲಿ ಪ್ರಾರಂಭಗೊಳ್ಳಲಿದೆ? ಜೋಹಾನ್ಸ್ಬರ್ಗ್ನಲ್ಲಿ ಪ್ರಾರಂಭಗೊಳ್ಳಲಿದೆ. ಫಿಫಾ ವಿಶ್ವಕಪ್ 2018ರ ಭಾಗ್ಯದಾಯಕ ಚಿಹ್ನೆ ಮ್ಯಾಸ್ಕೋಟ್ ಅದು ಜುಬಿ ವಾಕರ್. ವಿಪ್ ಗಾಯರ್ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಈ ಕಾಮನಬಿಲ್ಲು ಬಣ್ಣಗಳು ಕೆಳಗಿನ ಪ್ರಕಾರಗಳಲ್ಲಿ ಯಾವುದರಲ್ಲಿದೆ? ಹೆಚ್ಚಳಗೊಳ್ಳುವ ತರಂಗಾಂತರಗಳಲ್ಲಿ ಇದೆ. ಕೆಳಗಿನವುಗಳಲ್ಲಿ ಯಾವುದು ನೀರಿನ ಹನಿಯು ಗೋಳಾಕೃತಿಯಲ್ಲಿರುವುದಕ್ಕೆ ಕಾರಣವಾಗುತ್ತದೆ? ಮೇಲ್ಮೈ ಒತ್ತಡದಿಂದ ಒಂದು ನೀರಿನ ಹನಿಯು ಒಂದು ಗೋಳಾಕೃತಿಯಲ್ಲಿರುವುದಕ್ಕೆ ಕಾರಣವಾಗುತ್ತದೆ. ಭಾರತದ ಲಾಂಛನದ ಕೆಳಗೆ ಬರೆಯಲಾಗಿರುವ ಭಾರತದ ರಾಷ್ಟ್ರೀಯ ಸೂಕ್ತಿ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಇದರಿಂದ ಪಡೆಯಲಾಗಿದೆ. ಮುಂಡಕ ಉಪನಿಷತ್ನಿಂದ ಆ ಒಂದು ಪದವನ್ನು ಪಡೆಯಲಾಗಿದೆ. ಭಾರತದ ಪ್ರಾಣಿ ಕ್ಷೇಮಾಭಿವೃದ್ಧಿ ಮಂಡಳಿಯ ಮುಖ್ಯ ಕಚೇರಿ ಎಲ್ಲಿದೆ? ಹರಿಯಾಣದಲ್ಲಿ ಭಾರತದ ಪ್ರಾಣಿ ಕ್ಷೇಮಾಭಿವೃದ್ಧಿ ಮಂಡಳಿಯ ಮುಖ್ಯ ಕಚೇರಿ ಇದೆ ಹರಿಯಾಣದಲ್ಲಿ. ರಾಜ ಒಡೆಯರ್ ಮೈಸೂರು ರಾಜ್ಯವನ್ನು ಸ್ಥಾಪಿಸಿದಾಗ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರಾಗಿದ್ದರು? ವೆಂಕಟ ಎರಡನೆಯವರು. ರಾಜ ಒಡೆಯರ್ ಮೈಸೂರು ರಾಜ್ಯವನ್ನು ಸ್ಥಾಪಿಸಿದಾಗ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಅರಸ ವೆಂಕಟ ಎರಡರಾಗಿದ್ದರು. ಭಾರತೀಯ ಸಂಗೀತದ ಮೂಲಗಳನ್ನು ಇದರಲ್ಲಿ ಗುರುತಿಸಲಾಗಿದೆ. ಸಾಮವೇದದಲ್ಲಿ ಭಾರತೀಯ ಸಂಗೀತದ ಮೂಲಗಳನ್ನು ಗುರುತಿಸಲಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಒಂದು ಖರೀಫ್ ಬೆಳೆಯಾಗಿದೆ? ಬಾಜರಾ ಅಥವಾ ಜೋಳ ಎನ್ನುವುದು ಒಂದು ಖಾರಿಫ್ ಬೆಳೆಯಾಗಿದೆ. ಕೆಳಗಿನ ತಿದ್ದುಪಡಿಯಿಂದ ಸಂವಿಧಾನ ಪೀಠಿಕೆಗೆ ಸಮಾಜವಾದ ಮತ್ತು ಜಾತ್ಯತೀತ ಧರ್ಮನಿರಪೇಕ್ಷ ಶಬ್ದಗಳನ್ನು ಸೇರಿಸಲಾಯಿತು 42ನೇ ತಿದ್ದುಪಡಿಗೆ. ವಿಶ್ವದ ಅತಿ ದೊಡ್ಡ ಬಹುಪ್ರಾಂತೀಯ ನೌಕಾಭ್ಯಾಸ RIM ರಿಮ್ಪ್ಯಾಕ್ 2018ರ
26ನೇ ಆವೃತ್ತಿಯಲ್ಲಿ ಯಾವ ಭಾರತೀಯ ನೌಕಾದಳ ಹಡಗು ಭಾಗವಹಿಸಿತು? INS ಸಹ್ಯಾದ್ರಿ. ಕೆಳಗಿನ ಗ್ರಹಗಳಲ್ಲಿ ಯಾವುದು ಅತಿ ದೊಡ್ಡ ಸಂಖ್ಯೆಯ ನೈಸರ್ಗಿಕ ಉಪಗ್ರಹಗಳನ್ನು ಅಥವಾ ಚಂದ್ರರನ್ನು ಹೊಂದಿರುತ್ತದೆ? ಗುರು ಗ್ರಹ. ಭಾರತದ ತಂಬಾಕು ಮಂಡಳಿ ಇಲ್ಲಿದೆ? ಗುಂಟೂರಿನಲ್ಲಿ. ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಭಾರತದ ತಂಬಾಕು ಮಂಡಳಿ ಇದೆ. ಪೆನ್ಸಿಲಿನ್ ಅನ್ನು ಸಂಶೋಧಿಸಿದವರು ಯಾರು? ಪೆನ್ಸಿಲನ್ನು ಯಾರು ಕಂಡುಹಿಡಿದ್ರು ಅಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಸರಿಹೊಂದಿಸಿ ಕೆಳಗೆ ನೀಡಲಾದ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಪಟ್ಟಿ 1, ಪಟ್ಟಿ 2 ಇಲ್ಲಿ ಆಡ್ರನಲಿನ್, ಈಸ್ಟ್ರೋಜನ್, ಇನ್ಸುಲಿನ್, ಫೆರಮೋನ್ಸ್ ಅದಕ್ಕೆ ಸಂಬಂಧಿಸಿದಂತೆ ಪಟ್ಟಿ 2 ಅದು ಮೇಲ್ಗಡೆ ಟೈಪಿಂಗ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ಸ್ಕ್ರೀನ್ಶಾಟನ್ನು ತಗೊಳ್ಳಿ, ಒಂದು ಸರಿ ನೀವೇ ಟ್ರೈ ಮಾಡಿ. ಸರಿಯಾದ ಉತ್ತರವನ್ನು ಕೂಡ ನಾನು ನೀಡಿದ್ದೀನಿ ನಿಮಗೆ. ಅದಕ್ಕೆ ಸರಿಯಾದ ಉತ್ತರ ಸಿ. ಆಲ್ಮೋಸ್ಟ್ ಎಲ್ಲದೂ ಕೂಡ ಒಂದಕ್ಕೆ ಸರಿ ಇದೆ. ಆಡ್ರನಿಲ್ ಎನ್ನುವುದು ಕ್ರೋಧ, ಹೆದರಿಕೆ, ಅಪಾಯ. ಹಾಗೆ ಬಿಗೆ ಮೂರನೇ ಒಂದು ಆಯ್ಕೆ ಸರಿಯಾಗಿರುತ್ತದೆ. ಈಸ್ಟ್ರೋಜನ್ ಹೆಣ್ಣುಗಳು, ಇನ್ಸುಲಿನ್ ಗ್ಲೂಕೋಸ್, ಫೆರೋಮೋನ್ಸ್ ವಾಸನೆ ಸಂವೇದನೆಯಿಂದ ಸಂಗಾತಿಗಳನ್ನು ಆಕರ್ಷಿಸುವುದು. ಈ ಒಂದು ಉತ್ತರವನ್ನು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ. ಜಗತ್ತಿನ ಪ್ರಥಮ ಮಹಿಳಾ ಪ್ರಧಾನಿ ಯಾರಾಗಿರುತ್ತಾರೆ? ಸಿರಿಮಾವೋ ಬಂಡಾರನಾಯಿಕೆ. ಇವರು ಜಗತ್ತಿನಲ್ಲೇ ಪ್ರಥಮ ಮಹಿಳಾ ಪ್ರಧಾನಿಯಾಗಿದ್ದರು. ಕೆಳಗಿನ ದೇಶದಲ್ಲಿ ಯಾವುದು ಅತ್ಯಧಿಕ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುತ್ತದೆ? ಯಾವ ದೇಶದಲ್ಲಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇದೆ ಅಂದರೆ ಇಂಡೋನೇಷ್ಯಾದಲ್ಲಿ. ಪಂಚಾಯತ್ ರಾಜ್ ಮಾದರಿಯ ಗ್ರಾಮ ಸ್ಥಳೀಯ ಸರ್ಕಾರ ಮೊದಲಿಗೆ ಈ ರಾಜ್ಯದಿಂದ ಸ್ವೀಕರಿಸಲ್ಪಟ್ಟಿತು? ರಾಜಸ್ಥಾನ ರಾಜ್ಯದಿಂದ ಪಂಚಾಯತ್ ರಾಜ್ ಮಾದರಿಯ ಒಂದು ಗ್ರಾಮ ಸ್ಥಳೀಯ ಸರ್ಕಾರ ಮೊದಲಿಗೆ ಈ ಒಂದು ರಾಜಸ್ಥಾನ ರಾಜ್ಯದಲ್ಲಿ ಸ್ವೀಕರಿಸಲ್ಪಟ್ಟಿತು. ಭಾರತೀಯ ಸಂವಿಧಾನದ ಕರಡು ಪ್ರತಿ ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಪರಿಶಿಷ್ಟ ಪಂಗಡಗಳ ಅತ್ಯಂತ ದೊಡ್ಡ ಜನಸಂಖ್ಯೆ ಇರುವುದು ಎಲ್ಲಿ? ಪರಿಶಿಷ್ಟ ಪಂಗಡ ST ಅಂತ ಏನು ಕರಿತೀವಿ ನಾವು, ಅದರ ಒಂದು ಹೈಯೆಸ್ಟ್ ಜನಸಂಖ್ಯೆ ಇರುವಂಥದ್ದು ಮಧ್ಯಪ್ರದೇಶದಲ್ಲಿ. ನೋಡಿದ್ರಲ್ವ ಸ್ನೇಹಿತರೆ, ಟೋಟಲ್ ನಾವು 2018ರಲ್ಲಿ ನಡೆದಂಥ ಈ ಒಂದು ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಅನಾಲಿಸಿಸ್ ಮಾಡಿಕೊಟ್ಟಿದ್ದೀನಿ, ಉತ್ತರ ಸಮೇತ ನೀಡಿದ್ದೀನಿ. ಕೆಲವೊಂದನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು, ಕರೆಂಟ್ ಅಫೇರ್ಸು, ಸ್ಪೋರ್ಟ್ಸ್ ಅದೆಲ್ಲದ್ರ ಬಗ್ಗೆ. ಅದು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ 80 to 90 ಕ್ವಶನ್ಸು ಸೇಮೇ ಇರುತ್ತೆ. ಈ ಒಂದು ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಉಳಿದಂಥ ಎಲ್ಲ ಪ್ರೀವಿಯಸ್ ವೀಡಿಯೋಗಳನ್ನು ಎಲ್ಲ ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು.